ಜನರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸದ ಕೊಪ್ಪ ತಹಶೀಲ್ದಾರ್ ವಿರುದ್ಧ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಗರಂ ಆಗಿದ್ದಾರೆ. ತಹಶೀಲ್ದಾರರನ್ನ ಅಮಾನತು ಮಾಡುವುದಾಗಿ ವಿಧಾನಸಭೆಯಲ್ಲೇ ಸಚಿವರು ಘೋಷಿಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ತಹಶೀಲ್ದಾರ್ ಜನರಿಗೆ ಸರಿಯಾಗಿ ಸ್ಪಂದನೆ ನೀಡುತ್ತಿಲ್ಲ ಅಂತ ಶೃಂಗೇರಿ ಶಾಸಕ ಜೀವರಾಜ್ ಸದನದಲ್ಲಿ ದೂರು ನೀಡಿದ್ರು. ಇದಾದ ಮರುಕ್ಷಣವೇ ತಹಶೀಲ್ದಾರರನ್ನ ಅಮಾನತು ಮಾಡ್ತೇನೆ ಅಂತ ಸಚಿವ ಕಾಗೋಡು ತಿಮ್ಮಪ್ಪ ಘೋಷಿಸಿದ್ರು. ಈ ಸದನದಲ್ಲಿ ತಗೊಂಡು ನಿಮ್ಮ ತಹಶೀಲ್ದಾರರಿಗೆ ಏನು ಕಳಿಸ್ಬೇಕಂತ ಕಳಿಸ್ಕೊಡ್ತಾರೆ. ಯಾಕೆ ಹೇಳ್ತೀರಿ ಅಧ್ಯಕ್ಷರ ಕೇಳ್ರಿ. ಸರ್ಕಾರದಿಂದ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಆಜ್ಞೆನೋ ಸುತ್ತೋಲೆ ಬಂದ್ರೆ ಆ ಸುತ್ತೋಲೆಯನ್ನ ಆ ಸಮಿತಿ ಮುಂದೆ ಓದಿ ಹೇಳಬೇಕಾದಂತ ಜವಾಬ್ದಾರಿ ತಹಶೀಲ್ದಾರ್ ಐತೆ. ಮೊದಲು ಅಧ್ಯಕ್ಷರಿಗೆ ತೋರಿಸ್ಬೇಕು, ಅದನ್ನು ಕೊಡ್ಬೇಕು. ಇಷ್ಟು ಈ ಸಂಸ್ಕೃತಿ ಇವರಿಗಿಲ್ಲ ಅಂತ ಹೇಳಿದ್ರೆ ಇವರಿಗೆ ಆಡಳಿತದ ಬಗ್ಗೆ ಇಚ್ಛೆ ಇದೆಯಾ, ಆಸಕ್ತಿ ಇದೆಯಾ ಅಂತ ನಾನು ಬೇಕಾಗಿದ್ದೇನೆಂದ್ರೆ ಇದ್ರ ಬಗ್ಗೆ ಯಾರು ನಿಮಗೆ ತಿಳುವಳಿಕೆ ನೀಡಿಲ್ಲಲ್ಲ. ಈ ಸದನದಲ್ಲಿ ತಗೊಂಡು ನಿಮ್ಮ ತಹಶೀಲ್ದಾರರಿಗೆ ಏನು ಕಳಿಸ್ಬೇಕಂತ ಕಳಿಸ್ಕೊಡ್ತಾರೆ. ಆದ್ರೆ ವಾಸ್ತವಿಕತೆ ನಿಮ್ಗೆ ಗೊತ್ತಿದೆ ಏನಂತ. ಕಂದಾಯ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆ ಮುಂದೆ ತಲೆ ತಗ್ಗಿಸ್ಕೊಂಡು ಕೂತಾಗಿದೆ. ಕಂದಾಯ ಇಲಾಖೆ ಮಾತೃ ಸಂಸ್ಥೆ ಅಂತ ಅನಿಸ್ತಿಲ್ಲ. ಅರಣ್ಯ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಅವರಷ್ಟೇ. ಅರಣ್ಯ ಇಲಾಖೆ ಈ ಸರ್ಕಾರದ ಒಂದು ಭಾಗ. ನಿಜ, ಕೆಲವು ಅಧಿಕಾರಿಗಳ ತಲೆ ಒಳಗೆ ಸೆಗಣಿ ಹೋಗ್ಬಿಟ್ಟಿದೆ. ನಮ್ದೇ ಸಾಮ್ರಾಜ್ಯ ಅಂತ ಸುಪ್ರೀಂ ಕೋರ್ಟ್ ಹೇಳ್ಕೊಂಡು ಅದು ಅಲ್ಲ. ನಾನು ಈಗಲೂ ಹೇಳ್ತೇನೆ, ಮಾನ್ಯ ಅಧ್ಯಕ್ಷರೇ, ತಮ್ಮ ಮುಖಾಂತರ ಎಚ್ಚರದಿಂದ ನಿರ್ವಹಿಸಬೇಕು. ಸರ್ಕಾರದ ಭಾಗ, ಸರ್ಕಾರ ತೀರ್ಮಾನ ಅವರಿಗೂ ಬದ್ಧ, ಕಂದಾಯ ಇಲಾಖೆ ಬದ್ಧ, ಎಲ್ಲರಿಗೂ ಬದ್ಧ ಅಷ್ಟೇನೆ. ಆದ್ರಿಂದ ಕೆಲವು ಈ ಪಾಠ ಹೇಳದೆ ಹೋದ್ರೆ ಇವ್ರ ತಲೆಗೆ ಇನ್ನೂ ಬರೋದಿಲ್ಲ. ಶ್ರೀಮಂತ ಬೋಪಾಯಿನವ್ರು ಹೇಳಿದ ರೀತಿಯಲ್ಲಿ ಹಿಂದೆ C&D ಕ್ಲಾಸ್ ಭೂಮಿಯನ್ನ ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡುದು ಷರತ್ತನ್ನು ಹಾಕಿಕೊಟ್ಟಿದ್ದಾರೆ.